ಎಲ್ಲ ಸಿನಿ ಲವರ್ಸ್ಗೂ ವೆಲ್ಕಮ್ ಬ್ಯಾಕ್ ಟು ಸೋ ಸಿನಿಮ್ಯಾಟಿಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯೋಗೇಶ್. ಕೆಲವು ಕಾಂಬಿನೇಷನ್ಗಳೇ ಹಾಗೆ, ಇವರಿಬ್ರು ಯಾವಾಗ ಒಟ್ಟಿಗೆ ಸೇರ್ತಾರೆ, ಜೊತೆಲಿ ಯಾವಾಗ ಸಿನಿಮಾ ಮಾಡ್ತಾರೆ ಅಂತ ಜನಗಳನ್ನ ವೇಟಿಂಗ್ ಅಲ್ಲಿ ಇಡ್ಸಿರ್ತಾರೆ. ಆ ತರ ಕ್ರೇಜ್ ಇರೋ ಒಂದು ಕಾಂಬಿನೇಷನ್ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೆ ದಿನಕರ್ ತೂಗುದೀಪ್. ದಿನಕರ್ ಅವರು ಇದುವರೆಗೂ 4 ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ. ಅದರೊಳಗೆ 3 ಬ್ಲಾಕ್ ಬಸ್ಟರ್ ಆದ್ರೆ ಒಂದು ಬಿಲೋ ಆವರೇಜ್. ಅವ್ರ ಫಸ್ಟ್ ಮೂವಿ ಜೊತೆಯಲ್ಲಿ ಮನೇಲಿ ಒಬ್ಬ ಬಿಗ್ ಸ್ಟಾರ್ ಇದ್ರೂ ಫ್ರೆಶ್ ಫೇಸ್ ಇಂದ ಬರೋಣ ಅಂತ ಲವ್ಲಿ ಸ್ಟಾರ್ ಪ್ರೇಮ್ ನ ಫಸ್ಟ್ ಮೂವಿಗೆ ಕಾಸ್ಟ್ ಮಾಡ್ತಾರೆ. ತುಂಬಾ ಜನ ಹೊಸ ಫೇಸ್ ಗಳೇ ಇದ್ರು ಈ ಮೂವಿ ರಿಲೀಸ್ ಆದಾಗ ಬ್ಲಾಕ್ ಬಸ್ಟರ್ ಆಗುತ್ತೆ. ಅಷ್ಟೇ ಅಲ್ಲ, ಇವ್ರಿಗೂ ಲವ್ಲಿ ಸ್ಟಾರ್ ಪ್ರೇಮ್ಗೂ ಒಂದು ಬ್ರೇಕ್ ಕೊಡುತ್ತೆ. ದಿನಕರ್ ಅವರು ಈ ಮೂವಿಲಿ ದರ್ಶನ್ ಅವ್ರನ್ನ ಒಂದು ಕ್ಯಾಮಿಯೋ ರೋಲ್ ಹಾಕೊಂಡಿರ್ತಾರೆ. ಸೊ ಆ ರೋಲ್ ಎಷ್ಟು ಇಷ್ಟ ಆಯ್ತು ಜನಕ್ಕೆ ಅಂದ್ರೆ ಇವರಿಬ್ರು ಕಾಂಬಿನೇಷನ್ ಅಲ್ಲಿ ಒಂದು ಸಿನಿಮಾ ಬಂದ್ರೆ ಅದು ಇನ್ಯಾವ ರೀತಿ ಬ್ಲಾಕ್ ಬಸ್ಟರ್ ಆಗ್ಬೇಡ ಅಂತ ಒಂದು ಟಾಕ್ ಕ್ರಿಯೇಟ್ ಆಗಿತ್ತು. ಈ ತರ ವೆಯ್ಟ್ ಮಾಡ್ಬೇಕಾದ್ರೆ ಅನೌನ್ಸ್ ಆಗಿದ್ದು ಒಂದು ಸಿನಿಮಾ ಸಾರಥಿ. ನಿಮ್ಗೆಲ್ಲ ಗೊತ್ತು ಸಾರಥಿ ಯಾವ ಕ್ರೂಷಿಯಲ್ ಟೈಮಲ್ಲಿ ರಿಲೀಸ್ ಆಗಿದ್ದು ಅಂತ. ಅದು ಒಂದು ಹಿಸ್ಟ್ರಿ ಬಿಡಿ. ಅದು ರಿಲೀಸ್ ಆಗಿದ್ದು ಅಷ್ಟೇ ಅಲ್ಲ, ದರ್ಶನ್ ಅವ್ರ ಕೆರಿಯರ್ ಅಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಕೂಡ ಆಯಿತು. ಈ ಕಾಂಬಿನೇಷನ್ ಇಲ್ಲಿಗೆ ಸ್ಟಾಪ್ ಆಗಲಿಲ್ಲ. ನೆಕ್ಸ್ಟ್ ಮೂವಿ ನವಗ್ರಹ ಅಂತ ಅನೌನ್ಸ್ ಮಾಡ್ತಾರೆ. ಆ ಮೂವಿಲಿ 9 ಜನ ಕ್ಯಾರೆಕ್ಟರ್ ಅಂತೆ. ಅದರೊಳಗೆ ದರ್ಶನ್ ಸರ್ಗೆ ನೆಗೆಟಿವ್ ಶೇಡ್ ಅಂತೆ. ಇನ್ ಯಾವ ತರ ಕ್ರೇಜ್ ಇರಬೇಡ. ಈ ಮೂವಿ ಯಾವ ತರ ಕ್ರೇಜ್ ಕ್ರಿಯೇಟ್ ಮಾಡಿತ್ತು ಅಂದ್ರೆ 9 ಜನ ಮೇನ್ ಲೀಡ್ಸು, ದರ್ಶನ್ ಸರ್ ನೆಗೆಟಿವ್ ಶೇಡು, ಎಲ್ರಿಗೂ ಒಂದೊಂದು ಪಂಚಿಂಗ್ ಡೈಲಾಗು, ಈ ಕಡೆ ಕ್ಯಾಡ್ಬರೀಸು, ಆ ಕಡೆ ಅದ್ಭುತವಾದ ಸಾಂಗ್ಸು. ಇಷ್ಟೇ ಅಲ್ಲದೆ ನಮ್ಮ ನೇಟಿವಿಟಿಗೆ ತಕ್ಕಂಗೆ ಒಂದು ಐಸ್ಟ್ ಕಾನ್ಸೆಪ್ಟು, ಅದರೊಳಗೆ ಅಂಬಾರಿನ ಕದಿಯೋದು, ಮೈಸೂರು ಪ್ಯಾಲೇಸ್, ಒಂದು ಸಿನಿಮಾ ಇದಕ್ಕಿಂತ ಇನ್ನೇನ್ ಕೇಳುತ್ತೆ. ಈ ಸಿನಿಮಾ ಕ್ರೇಜ್ ಇವಾಗ್ಲೂ ಹೇಗಿದೆ ಅಂದ್ರೆ ಪ್ರತಿ ದಸರಕ್ಕೂ ಅದ್ರದ್ದೊಂದು ಮೀಮ್ ನೋಡ್ತೀರಾ, ಆ ಮೂವಿನ ನೀವು ಟಿವಿಲಿ ನೋಡ್ತೀರಾ. ಅಷ್ಟೇ ಅಲ್ಲ, ಆ ಮೂವಿ ಇತ್ತೀಚೆಗೆ ರಿಲೀಸ್ ಕೂಡ ಆಯ್ತು. ಸೊ ಈ ತರ 2 ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಕೊಟ್ಮೇಲೆ ಇವರಿಬ್ರು ಕಾಂಬಿನೇಷನ್ ಮತ್ತೆ ತುಂಬಾ ಸೈಲೆಂಟ್ ಆಗಿ ಹೋಗ್ತಾರೆ. ಬಟ್ ಜನಗಳು ಕೇಳಲ್ವೇ, ಅವರಿಗೆ ಆ ಕಾಂಬಿನೇಷನ್ ಮತ್ತೆ ಬೇಕು. ಅದೊಂಥರ ಅಡಿಕ್ಷನ್ ತರ. ಬಟ್ ಅವರಿಬ್ಬರಿಂದ ಆ ಕಾಂಬಿನೇಷನ್ ಅನೌನ್ಸೇ ಆಗಲ್ಲ. ರೀಸೆಂಟ್ ಡೇಸ್ ಅಲ್ಲಿ ಒನ್ ಆಫ್ ದ ಇಂಟರ್ವ್ಯೂ ಅಲ್ಲಿ, ಅದು ರಾಯಲ್ ಮೂವಿ ಪ್ರಮೋಷನ್ ಟೈಮ್ ಅಲ್ಲಿ ದಿನಕರ್ ಅವರು ಒಂದು ಮಾತು ಹೇಳ್ತಾರೆ. ದರ್ಶನ್ ಅವರಿಗೆ ಇವಾಗಿರೋ 2 ಮೂವಿ ಕಮಿಟ್ಮೆಂಟ್ ಮುಗಿಸಾದ್ಮೇಲೆ ಖಂಡಿತವಾಗಿ ಅವರು ಮತ್ತೆ ದರ್ಶನ್ ಅವರು ಮೂವಿ ಜೊತೆಗೆ ಮಾಡ್ತಾರೆ ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ. ಇದೇ ಅಲ್ವಾ ಜನಗಳು ಎಕ್ಸ್ಪೆಕ್ಟ್ ಮಾಡಿದ್ದು. ಆದ್ರೆ ತುಂಬಾ ಜನ ಹೇಳೋದು ನವಗ್ರಹ 2 ಮಾಡಿ ಅಂತ. ಬಟ್ ನನ್ನ ಅನಿಸಿಕೆ ಏನು ಅಂದ್ರೆ, ನೀವು ಹಳೆ ಹಿಸ್ಟ್ರಿ ತೆಗೆದು ನೋಡಿದ್ರೆ ಗಂಧದ ಗುಡಿ 1 ಸೂಪರ್ ಹಿಟ್, ಬಟ್ 2 ಇಟ್ ವಾಸ್ ನಾಟ್ ದಟ್ ಗ್ರೇಟ್. ಆ್ಯಂಡ್ ಮುಂಗಾರು ಮಳೆ ಸೂಪರ್ ಹಿಟ್, ಬಟ್ ಅದೇ ಟೈಟಲ್ ಇಟ್ಕೊಂಡು ಎಷ್ಟೋ ವರ್ಷ ಆದ್ಮೇಲೆ ಬಂದಿದ್ದು ಮುಂಗಾರು ಮಳೆ 2 ಇಟ್ ವಾಸ್ ನಾಟ್ ದಟ್ ಗ್ರೇಟ್. ಆಲ್ಸೋ ಗಾಳಿಪಟ ನಮ್ಮ ಎಲ್ಲರ ಹಾಟ್ ಫೇವ್ರೇಟ್, ಬಟ್ ಅದು ಎಷ್ಟೋ ವರ್ಷ ಆದ್ಮೇಲೆ ಗಾಳಿಪಟ 2 ಅಂತ ಟೈಟಲ್ ಇಟ್ಕೊಂಡ್ ಬರ್ತಾರೆ. ಆದ್ರೆ ಜನ ಅದನ್ನ ಒಪ್ಕೊಳ್ಳಿಲ್ಲ. ಖಂಡಿತ ಇವರಿಬ್ರು ಕಾಂಬಿನೇಷನ್ ಇಂದ ಒಂದು ಒಳ್ಳೆ ಸಿನಿಮಾ ಬರಲೇಬೇಕು. ಅದೇ ತಾನೇ ಎಲ್ಲರೂ ಕಾಯ್ತಿರೋದು. ಇದರಿಂದ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಬೂಸ್ಟ್ ಸಿಗುತ್ತೆ. ಅಷ್ಟೇ ಅಲ್ಲ, ಜನಗಳಿಗೆ ಇರೋ ವೇಟಿಂಗ್ ಕೂಡ ಹೋಗುತ್ತೆ. ನವಗ್ರಹ 2 ಥಾಟ್ ಇಂದ ಹೊರಗಡೆ ಬಂದು ಹೊಸ ಸ್ಟೋರಿಯೊಂದಿಗೆ, ಹೊಸ ಐಡಿಯಾ ಇಂದ ದರ್ಶನ್ ಅವ್ರನ್ನ ಯಾವ ತರ ಹೊಸ ರೀತಿ ಪ್ರೆಸೆಂಟ್ ಮಾಡಬಹುದು ಅನ್ನೋ ಥಾಟ್ ಇಂದ ಬಂದ್ರೆ ಅವ್ರ ಫ್ಯಾನ್ಸಿಗೆ ಹಬ್ಬ. ಸೊ ಆದಷ್ಟು ಬೇಗ ಈ ಕಾಂಬಿನೇಷನ್ ಇಂದ ಒಂದು ಒಳ್ಳೆ ಸಿನಿಮಾ ಕನ್ನಡಕ್ಕೆ ಸಿಗ್ಲಿ ಅಂತ ನಾವು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಒಂದು ಬಿಗ್ ರಿಕ್ವೆಸ್ಟ್, ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ಅರ್ಲಿ ಸ್ಟೇಜಲ್ಲಿ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ. ಸೊ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.